ಕುಷ್ಟಗಿಯ ಬುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಸಾಮರಸ್ಯ ಸಂಗಮ ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಕ್ರೈಸ್ತ ಕಿಂಗ್ ಸ್ಕೂಲಿನ ಮುಖ್ಯಸ್ಥ ಫಾದರ್ ಪೀಟರ್ ಮಾತನಾಡಿ, ಧರ್ಮಗಳು ಪ್ರೀತಿಯನ್ನು ಕಲಿಸುತ್ತವೆ, ದ್ವೇಷವನ್ನು ಅಲ್ಲ. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದು ಇದು ಒಂದು ಸಂಗಮ ಅಲ್ಲ, ಸಂಭ್ರಮ ಕೂಡ ಎಂದು ಅಭಿಪ್ರಾಯಪಟ್ಟರು. ಅಲಂಕರಿಸಿರುವ ಗಣ್ಯ ವ್ಯಕ್ತಿಗಳೇ, ನಮ್ಮ ದೇಶವನ್ನು ಕಾಪಾಡುವಂತಹ ರಕ್ಷಿಸುವಂತಹ ಸೇವೆಯಲ್ಲಿ ನಿಮ್ಮನ್ನೇ ತೊಡಗಿಸಿಕೊಂಡ ನಮ್ಮ ಸೈನಿಕರೇ, ನಮ್ಮ ಊರಿನ ಮುಖ್ಯ ಗಣ್ಯರೇ, ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಮುಸ್ಸಂಜೆಯ ನಮನಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿಕೊಂಡು ಬಂದಾಗ ಈ ಕಾರ್ಯಕ್ರಮದ ಬಗ್ಗೆ ಅದರ ಉದ್ದೇಶವನ್ನು ಹೇಳಿದರು. ಈ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಓದುವ ಹಾಗೆ ಸಾಮರಸ್ಯದ ಸಂಗಮ, ಇದು ಒಂದು ಸಂಗಮ ಮಾತ್ರ ಅಲ್ಲ, ಸಂಭ್ರಮ. ಎಲ್ಲ ಧರ್ಮಗಳ ಸಂಗಮವೂ ಆಗಿದೆ. ನಿಮ್ಮೆಲ್ಲರನ್ನು ಒಂದಾಗಿ ಒಂದೇ ಈ ಒಂದು ವೇದಿಕೆಯಲ್ಲಿ ಇಲ್ಲಿ ನೋಡುವುದಕ್ಕೆ ತುಂಬ ಸಂತೋಷ. ನಾನು ಕುಷ್ಟಗಿಗೆ ಬಂದು 1 ವರ್ಷ ಇವತ್ತಿಗೆ. ಈ 1 ವರ್ಷದ ಅನುಭವ, ನಮ್ಮ ಊರಿನ ಜನರ ಪ್ರೀತಿ, ಎಲ್ಲಿ ಹೋದರೂ ಯಾವ ಧರ್ಮದ ಬಗ್ಗೆ ಅವರು ಮಾತಾಡುವುದಿಲ್ಲ, ಆದ್ದರಿಂದ ಬನ್ನಿ ಅಷ್ಟೇ ಗೌರವಿಸುತ್ತಾರೆ. ನಮ್ಮ ಭಾರತ ದೇಶ ಎಲ್ಲ ಧರ್ಮಗಳನ್ನು ಬರಮಾಡಿಕೊಂಡಂತಹ ಒಂದು ದೇಶ. ಯಾವ ಧರ್ಮವೂ ದ್ವೇಷದ ಬಗ್ಗೆ ತಿಳಿಸುವುದಿಲ್ಲ, ಪ್ರೀತಿಯ ಬಗ್ಗೆ ತಿಳಿಸುತ್ತದೆ. ಈ ಕಾರ್ಯಕ್ರಮದ ಪ್ರಾರಂಭದ ಮುನ್ನ ಮಲ್ಲಿಕಾರ್ಜುನ ಅವರು ಒಂದು ಒಳ್ಳೆಯ ಹಾಡನ್ನು ಹಾಡಿದರು. ಅದರಲ್ಲಿ ದೇವರು ಎಲ್ಲಿದ್ದಾರೆ ಎಂದು ಹುಡುಕಿರಿ. ಎಲ್ಲಿದ್ದಾರೆ? ನಮ್ಮಲ್ಲಿ ಇದ್ದಾರೆ. ಒಬ್ಬ ವ್ಯಕ್ತಿ ಮಂದಿರಕ್ಕೆ ಹೋಗಿದ್ದಾನೆ, ದೇವರನ್ನು ಹುಡುಕಲು, ಅಲ್ಲಿ ಇಲ್ಲಿ ಕಾಣಲಿಲ್ಲ. ಚರ್ಚಿಗೂ ಹೋಗಿದ್ದಾನೆ, ಅಲ್ಲಿಯೂ ಕಾಣಲಿಲ್ಲ. ಮಸೂದಿಗೆ ಹೋಗಿದ್ದಾನೆ, ಅಲ್ಲಿಯೂ ಕಾಣಲಿಲ್ಲ. ಕೊನೆಗೆ ದೇವರ ಹತ್ರ ಕೇಳಿದನಂತೆ, ಸ್ವಾಮಿ ನೀವು ಎಲ್ಲಿದೆಯಪ್ಪ? ನೀವು ಎಲ್ಲಿ ಹುಡುಕಬೇಡ, ನಾನು ನಿನ್ನಲ್ಲಿಯೇ ಇದೆ. ನಮ್ಮ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ಕಣ್ಣಿಗೆ ಕಾಣುವ ನಿಮ್ಮ ಸಹೋದರರನ್ನು ಪ್ರೀತಿಸದೆ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು. ಅದು ಸತ್ಯ. ಈಗ ನಮ್ಮ ಊರಿನ ಜನರು ಮತ್ತು ನಾವೆಲ್ಲರೂ ಒಂದಾಗಿ ಸೇರಿರೋದು ಎಲ್ಲ ಧರ್ಮಗಳಿಗೆ ಎಲ್ಲೆಗೆ ಮೀರಿದ್ದದು. ನಮ್ಮನ್ನು ಒಂದುಗೂಡಿಸಿದ್ದು ಪ್ರೀತಿಯ ಸಂಘ. ಪ್ರೀತಿಯಿಂದ ನಾವು ಬಾಳುವಾಗ ಎಲ್ಲ ಧರ್ಮಗಳು ನಮಗೆ ತಿಳಿಸುವುದು ಪರಸ್ಪರ ಪ್ರೀತಿ, ಕ್ಷಮೆ, ಸಮಾಧಾನ, ಐಕ್ಯತೆ, ಹೊಂದಾಣಿಕೆ ಇವೆಲ್ಲವೂ ಇರುವಾಗ ಒಳ್ಳೆಯ ಸಮಾಜವನ್ನು ಕಟ್ಟಲು ಸಾಧ್ಯ. ಇಂದು ನಾವು ಸೇರಿರುವ ಒಂದು ಮುಖ್ಯ ಉದ್ದೇಶ ನಮ್ಮ ಸೈನಿಕರುಗಳನ್ನು ಗೌರವಿಸುವುದಕ್ಕಾಗಿ, ನಮ್ಮ ದೇಶವನ್ನು ಸುರಕ್ಷಿತವಾಗಿ ಕಾಪಾಡುವಂತಹ ಸೈನಿಕರುಗಳು. ನಾನು ವಿದ್ಯಾಭ್ಯಾಸ ಪಡೆದದ್ದು ಬೆಲ್ಜಿಯಂ ದೇಶದಲ್ಲಿ, 5 ವರ್ಷ ಅಲ್ಲಿದ್ದೆ. ಅಲ್ಲಿಂದ ಹಲವಾರು ದೇಶಗಳಿಗೂ ಹೋಗಿದೆ. ಯಾವ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇರುವಂತಹ ಒಂದು ಸ್ವಾತಂತ್ರ್ಯ ಮತ್ತು ಫ್ರೀಡಮ್ ಎಲ್ಲಿಯೂ ನಾನು ಕಾಣಲಿಲ್ಲ. ಎಲ್ಲಿ ಹೋದರೂ ಅಲ್ಲಿರುವಂತಹ ಒಂದು ವಿಚಿತ್ರವಾದ ಕಷ್ಟ. ಆದರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಒಂದು ಎಲ್ಲಿಯೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ವಿವಿಧ ಸಂಸ್ಕೃತಿಗಳು ಮತ್ತು ವಿವಿಧ ಭಾಷೆಗಳು, ವಿವಿಧ ಧರ್ಮಗಳು, ಯಾವ ಧರ್ಮಕ್ಕೆ ಸೇರಿದವರು ಅಂತಲ್ಲ, ನಾವು ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥ ಜನರಾಗಿ ಇದ್ದೇವೆ. ಇಂತಹ ಸಂಭ್ರಮಗಳು, ಇಂತಹ ಒಕ್ಕೂಟಗಳು ಇನ್ನೂ ಹೆಚ್ಚಾಗಿ ಬರಲಿ. ಈ ಊಟಕ್ಕೆ ನನ್ನನ್ನು ಆಹ್ವಾನಿಸಿದ ಸಂಘಟನೆಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು.